ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ಇವತ್ತಿನ ಈ ವ್ಲಾಗನ್ನು ನಾನು ಫೆಬ್ರವರಿಯ ವ್ಲಾಗ್ನ ಕಂಟಿನ್ಯೂಷನನ್ನು ಹಾಕ್ತಾ ಇದ್ದೇನೆ. ಇವತ್ತು ಬೆಳಿಗ್ಗೆನೇ ನಾನು ಇಡ್ಲಿಯನ್ನು ಮಾಡ್ಕೊಂಡಿದ್ದೇನೆ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ. ಇಡ್ಲಿ ಪಾತ್ರೆಯಲ್ಲಿ ಎದ್ದೊಳೋದಿಲ್ಲ, ಹಾಗಾಗಿ ನಾನು ಕಾಟನ್ ಬಟ್ಟೆಯನ್ನು ಹಾಕಿ ಅದರ ಮೇಲೆ ಇಡ್ಲಿಯನ್ನು ಹಾಕಿ ಇವತ್ತು ಇಡ್ಲಿಯನ್ನು ಮಾಡಿದ್ದೇನೆ. ಶೇಪ್ ಇಲ್ಲ, ಬಟ್ ಕಷ್ಟ ಇಲ್ಲದ ಹಾಗೇ ಎದ್ದು ಬರ್ತದೆ. ಜಾಸ್ತಿ ಅದರ ಜೊತೆ ಕುಸ್ತಿ ಮಾಡಬೇಕಂತ ಇಲ್ಲ, ಇಲ್ಲಾದರೆ ಅದು ತುಂಬಾ ಸ್ಟಿಕ್ಕಿ ಆಗಿದ್ದು ಕಷ್ಟ ಆಗ್ತದೆ. ಮತ್ತು ಬೆಳಿಗ್ಗೆ ಅದರ ಜೊತೆ ಫೈಟ್ ಮಾಡ್ತಾ ಕೂತ್ರೆ ಕೆಲಸ ಆಗೋದಿಲ್ಲ ಅಂತ ಹೇಳಿ ನಾನು ನೆಟ್ಟಲ್ಲಿ ನೋಡಿದ್ದೆ, ಇಂಟರ್ನೆಟ್ಟಲ್ಲಿ ಯಾವುದೋ ಒಂದು ರೀಲ್ಸ್ ಸ್ಕ್ರೋಲ್ ಮಾಡುವಾಗ ಅದರಲ್ಲಿ ನೋಡಿದ್ದೆ. ಸೊ ಅದನ್ನೊಮ್ಮೆ ಟ್ರೈ ಮಾಡಿ ನೋಡುವ ಅಂತ ಮಾಡಿದೆ. ಒಳ್ಳೆ ರೀತಿಯಲ್ಲೇ ಬಂದಿದೆ ಇಡ್ಲಿ. ಈಗ ಸಿಯೋನ್ ನರ್ಸರಿಗೆ ಹೋಗ್ತಾ ಇರೋದ್ರಿಂದ ಅವನನ್ನು ರೆಡಿ ಮಾಡಿಸ್ತಾ ಇದ್ದೇನೆ. ಅವನಿಗಂತೂ ಬೆಳಿಗ್ಗೆ ಇದ್ದರೆ ಮನಸ್ಸೇ ಇರೋದಿಲ್ಲ ಹೋಗಲಿಕ್ಕೆ, ಓಡಾಡ್ತಾ ಇರ್ತಾನೆ ಆಚೆ ಈಚೆ. ಅವನನ್ನು ಹಿಡ್ಕೊಂಡು ಬಂದು ಅವನ ಒಂದು ಸ್ನ್ಯಾಕ್ ಬಾಕ್ಸ್ ಅದನ್ನೆಲ್ಲ ರೆಡಿ ಮಾಡುವಷ್ಟೊತ್ತಿಗೆ ಒಂದು 8:30-9 ಗಂಟೆ ಆಗ್ತಾ ಬಂದಿದೆ. ಈಗ ಇವತ್ತು ಒಂದು ಕೇಕ್ ಕೂಡ ಕೊಡಲಿಕ್ಕಿತ್ತು. ಸೊ ಇಲ್ಲೇ ನಾನು ಕೇಕನ್ನು ಕೂಡ ಪ್ಯಾಕ್ ಮಾಡಿ ತಗೊಂಡಿದ್ದೇನೆ. ಪಾತ್ರೆ ಎಲ್ಲ ನೋಡಿ ಇಲ್ಲಿ ಎಷ್ಟಿದೆ ಅಂತ ಹೇಳಿ. ನಿನ್ನೆ ನಾನು ವಾಶೇ ಮಾಡಿರಲಿಲ್ಲ, ಹಾಗೇ ಇಟ್ಟಿದ್ದೆ. ಟೈಮ್ ಆಗಲಿಲ್ಲ ಅಂತ ಹೇಳಿ ಇವತ್ತು ಇನ್ನೂ ವಾಶ್ ಮಾಡಬೇಕು. ಸಿಯೋನ್ ಹೋಗುವ ಟೈಮಲ್ಲಿ ಯಾವಾಗಲೂ ಇವನು ಎದ್ದೊಳ್ಳುವಂಥದ್ದು ಹೆಚ್ಚಾಗಿ. ಈಗ ತುಂಬ ದಿನದಿಂದ ಅವನು ಹೋಗಲಿಕ್ಕೆ ಅಂತ ಹೊರಡುವಾಗನೇ ಇವನು ಕೂಡ ಎದ್ದೊಳ್ತಾನೆ. ಸೊ ಈಗ ಅವನನ್ನು ಕೂಡ ಕರ್ಕೊಂಡೇ ಬಂದಿದ್ದೇನೆ. ನನಗೇನೋ ಗೊತ್ತಿಲ್ಲ, ಸಿಯೋನ್ ಹೊರಟು ಹೋಗುವ ತನಕ ಸ್ವಲ್ಪ ಹೊತ್ತು ನೋಡಿ ನಿಲ್ಲು ಅಂತ ಆಗುವಂಥದ್ದು, ಅವನಿಗೆ ಬಾಯ್ ಮಾಡಿಯೇ ನಾನು ಒಳಗೆ ಹೋಗುವಂಥದ್ದು. ಅದೇನೋ ಗೊತ್ತಿಲ್ಲ, ಅಂದರೆ ಡೈಲಿ ಮನೆಯಲ್ಲಿ ಇದ್ದು ಈಗ ಸಡನ್ನಾಗಿ ಸ್ಕೂಲ್ ಬಿಟ್ಟು ನಿಲ್ಲೋದು ಅನ್ನುವಾಗ ನನಗೆ ಒಂಥರ ಬೇಜಾರಾಗ್ತದೆ. ಹಾಗಾಗಿ ನಾನು ಸ್ವಲ್ಪ ಹೊತ್ತು ಅವನನ್ನು ನೋಡ್ತೇನೆ. ಇವತ್ತು ಕಾರಲ್ಲಿ ಹೋಗಲಿಕ್ಕೆ ಅಲ್ವಾ, ಬಟ್ ಅವನಿಗೆ ಸ್ಕೂಟ್ರಲ್ಲಿ ಹೋಗೋದು ತುಂಬ ಇಷ್ಟ. ಅವನು ಸ್ಕೂಟರಲ್ಲೇ ನಿಂತಿದ್ದಾನೆ. ಮತ್ತು ರಿಟರ್ನ್ ಬರುವಾಗ ಸ್ಕೂಟರಲ್ಲಿ ಕರ್ಕೊಂಡು ಬರ್ತೇನೆ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಈಗ ಹಸ್ಬೆಂಡ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮಗುವಿಗೆ ಈಗ 2.5 ತಿಂಗಳಾಗಿದೆ. ಅವನ ನೆಕ್ ಕೂಡ ಕಂಟ್ರೋಲಿಗೆ ಬಂದಿದೆ. ಆಲ್ಮೋಸ್ಟ್ ಒಂದು 98% ಅಷ್ಟು ಕಂಟ್ರೋಲಿಗೆ ಬಂದಿದೆ. ಕಿಚನಿಗೆ ಬಂದು ನೋಡುವಾಗ ಕಿಚನ್ ಯಾವ ರೀತಿಯಲ್ಲಿ ಆಗಿದೆ ನೋಡಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಚಹಾ ಮತ್ತು ಈ ಸಿಯೋನ್ ಅವನಿಗೆ ಈಗ ಲಂಚ್ ಕೊಡ್ತಾ ಇಲ್ಲ, ಬಟ್ ಸ್ನ್ಯಾಕ್ಸ್ ಬಾಕ್ಸ್ ಪ್ರಿಪ್ರೇಷನ್ ಅಂತೆಲ್ಲ ಹೇಳಿ ಅದೇ ರೀತಿಯಲ್ಲಿದೆ. ಎಲ್ಲ ಪಾತ್ರೆಗಳು ಕೂಡ ಏನು ತೊಳಿಲಿಲ್ಲ. ಮತ್ತು ಇವತ್ತು ಫಿಶನ್ನು ಕೂಡ ತೆಗೆದಿಟ್ಟಿದ್ದೇನೆ. ಈಗ ಇವನನ್ನು ಮಲಗಿಸಿದ್ದೇನೆ ಸೆಕೆಂಡ್ ರೌಂಡಿಗೆ. ಡೈಪರೆಲ್ಲ ಚೇಂಜ್ ಮಾಡಿ ಸ್ವಲ್ಪ ಹೊತ್ತು ಆಟ ಆಡಿದ ನಂತರ ಮಲಗಿದ್ದಾನೆ. ಈಗ ಸ್ವಲ್ಪ ಲೇಟಾಗಿದೆ, ನಾನಿವತ್ತು ಸ್ವಲ್ಪ ಲೇಟಾಗಿಯೇ ಬೆಂಕಿ ಮಾಡ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಅನ್ನ ಇದೆ ನಮಗೇನೆ, ಮತ್ತು ಇನ್ನು ಸ್ವಲ್ಪ ಅನ್ನ ಮಾಡಿದರೆ ಸಾಕು. ಯಾಕೆಂತ ಹೇಳಿದರೆ ಕೆಲಸಕ್ಕೆ ಇವತ್ತು ಇಬ್ಬರು ಮಾತ್ರ ಇರುವಂಥದ್ದು, ಹಾಗಾಗಿ ಹೆಚ್ಚು ಬೇಕಾಗೋದಿಲ್ಲ ಅಂತ ಅಂದ್ಕೊಳ್ತೇನೆ. ಅನ್ನ ಮಾಡಿದರೆ ತುಂಬ ಉಳಿತದೆ, ನೆಕ್ಸ್ಟ್ ಡೇ ಪುನಃ ಬಿಸಿ ಮಾಡಬೇಕು. ಹಾಗಾಗಿ ನಾನು ಎಷ್ಟು ಬೇಕೋ ಅಷ್ಟು ಮಾತ್ರ ಅಕ್ಕಿಯನ್ನು ಹಾಕಿ ಅನ್ನವನ್ನು ಮಾಡ್ತೇನೆ. ಸಿಯೋನನ್ನು ನಾವು ನರ್ಸರಿಗೆ ಅಡ್ಮಿಷನ್ ಮಾಡಿದರೆ ಅವನನ್ನು ಸಂಜೆವರೆಗೆ ಕೂಡ ನಿಲ್ಲಿಸ್ಬೋದು, 4 ಗಂಟೆವರೆಗೆ. ಬಟ್ ನಾವು ಮಧ್ಯಾಹ್ನ ಕರ್ಕೊಂಡು ಬರ್ತಾ ಇದ್ದೇವೆ. ಯಾಕೆಂದರೆ ಈಗ ಒಂದು 15 ಡೇಸ್ ಆದದಷ್ಟೇ. ಮತ್ತು ಶುರುವಲ್ಲೇ ಅವರಿಗೆ ಮಧ್ಯಾಹ್ನ ತನಕ ಅಲ್ಲದೆ ಸಂಜೆ ತನಕ ನಿಲ್ಲಿಸಿದರೆ ಮತ್ತೆ ಹೋಗಲಿಕ್ಕೆ ಕೇಳೋದಿಲ್ಲ ಅಂತ ಹೇಳಿ. ಈಗನೇ ಹೋಗಲಿಕ್ಕೆ ಕೇಳೋದಿಲ್ಲ, ಡೈಲಿಗೆ ಹೋಗ್ತಾನೆ. ಹಾಗಾಗಿ ಇನ್ನೊಂದು 15 ಡೇಸ್ ನಂತರ ಲಂಚ್ ಬಾಕ್ಸನ್ನೆಲ್ಲ ಕೊಟ್ಟು ಸಂಜೆವರೆಗೆ ನಿಲ್ಲಿಸುವ ಅಂತ ಹೇಳಿ. ಶುರುವಲ್ಲೇ ಅವನಿಗೆ ತುಂಬ ಬೇಜಾರು ಮಾಡಿದರೆ ಅವನು ಹೋಗಲಿಕ್ಕೆ ಸಹ ಅವನಿಗೆ ಇಂಟ್ರೆಸ್ಟ್ ಇರೋದಿಲ್ಲ. ಕಿಚನ್ ಎಲ್ಲ ತುಂಬಾ ಗಲೀಜಾಗಿತ್ತು, ಎಲ್ಲದನ್ನು ಕ್ಲೀನ್ ಮಾಡ್ಕೊಂಡಿದ್ದೇನೆ. ನಮ್ಮ ಸಿಂಕ್ ಸ್ವಲ್ಪ ಡೌನ್ ಇರೋದ್ರಿಂದ ಬಗ್ಗೆ ನಿಂತು ಪಾತ್ರೆಯನ್ನು ತೊಳಿಬೇಕು. ಸೊ ನಾನು ಬೆಲ್ಟನ್ನು ಹಾಕ್ಕೊಂಡಿದ್ದೇನೆ. ಈಗ ನಾನು ಯಾವಾಗಲೂ ಬೆಲ್ಟನ್ನು ಹಾಕ್ಕೊಳ್ಳೋದಿಲ್ಲ, ಯಾಕೆಂದರೆ ಸ್ವಲ್ಪ ಸೆಕೆ ಆಗ್ತದೆ ಅದು ಹಾಕಿದರೆ. ಹಾಗಾಗಿ ನಾನು ಈ ರೀತಿಯಲ್ಲಿ ಯಾವಾಗ ಬೇಕು ಆ ಟೈಮ್ನಲ್ಲಿ ಹಾಕ್ಕೊಳ್ಳುವಂಥದ್ದು. ಮನೆಯೆಲ್ಲ ಹಸ್ಬೆಂಡ್ ಗುಡಿಸಿ ಎಲ್ಲ ಕೊಟ್ಟು ಹೋಗಿದ್ದಾರೆ. ಸೊ ಅದರದ್ದೇನು ಟೆನ್ಷನ್ ಇಲ್ಲ ನನಗೆ. ಸೊ ಇವತ್ತಿಗೆ ನಾನು ಕರಿ ಮಾಡಲಿಕ್ಕೆ ಅಂತ ಹೇಳಿ ಫಿಶನ್ನು ತೆಗೆದಿದ್ದೆ. ಬಟ್ ಇವತ್ತು ಟ್ಯೂಸ್ಡೇ ಆಗಿರೋದ್ರಿಂದ ಕರೆಂಟ್ ಬೇಗನೆ ತೆಗೆದಿದ್ದಾರೆ. ಇನ್ನೆಂತ ಮಾಡೋದಂತ ಗೊತ್ತಿಲ್ಲ. ಇದನ್ನು ಮ್ಯಾರಿನೇಟ್ ಮಾಡಿ ಇಡ್ತೇನೆ, ಇನ್ನು ಫ್ರೈ ಮಾಡುವ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಮತ್ತು ಎಲ್ಲಿಯಾದರೂ ಕರೆಂಟ್ ಬಂದರೆ ನಾನು ಬೇರೆ ಚಟ್ನಿ ಅಂಥದ್ದೇನಾದರೂ ಮಾಡ್ತೇನೆ ಅಂತ ಹೇಳಿ. ಮೀನು ನೋಡಲಿಕ್ಕೆ ಸ್ವಲ್ಪ ದೊಡ್ಡದಾಗಿ ಕಾಣ್ತಾ ಇತ್ತು, ಬಟ್ ಎಲ್ಲ ಕ್ಲೀನ್ ಮಾಡಿ ಆದ ಕೂಡಲೇ ಸ್ವಲ್ಪ ಇರುವಂಥದ್ದು ಚಿಕ್ಕ ಚಿಕ್ಕ ಮೀನುಗಳು. ಬೂತಾಯಿ ಮೀನು ಅಂತ ಹೇಳ್ತಾರೆ ಅಲ್ವಾ, ಅದೇ ಫಿಶ್. ನಾಯಿದು ಅನ್ನಕ್ಕೆ ಅಕ್ಕಿಯನ್ನು ಹಾಕಿ ಹೋಗಿದ್ದೆ. ಸೊ ಅದೀಗ ರೆಡಿಯಾಗಿದೆ. ಇನ್ನು ನಮಗೆ ಅನ್ನಕ್ಕೆ ಕೂಡ ನೀರನ್ನು ಇಟ್ಟು ಬಿಡ್ತೇನೆ, ಅದರಷ್ಟಕ್ಕೆ ಅದು ಬಿಸಿ ಆಗ್ತಾ ಇರ್ತದೆ.
ನಾನು ಒಳಗೆ ಬಂದ ಕೂಡಲೇ ತುಂಬ ಕೂಗ್ತಾ ಇದ್ದ. ಫೀಡ್ ಮಾಡಿ ಬಂದಿದ್ದೆ, ಬಟ್ ಸ್ಟಿಲ್ ತುಂಬಾ ಕೂಗ್ತಾ ಇದ್ದ ಮಗು. ಹಾಗಾಗಿ ಅವನನ್ನು ಇಲ್ಲಿ ಅವನ ಬೆಡ್ಡನ್ನು ತಂದು ರೆಡಿ ಮಾಡಿ ಅವನನ್ನು ಕೂಡ ಇಲ್ಲಿ ಇಟ್ಕೊಳ್ತೇನೆ ಅಂತ ಹೇಳಿ. ಯಾಕೆಂದರೆ ನಂದು ಫಿಶ್ ಪೂರ್ತಿಯಾಗಿ ಕ್ಲೀನ್ ಆಗಲಿಲ್ಲ, ಅದಕ್ಕೆ ಮುಂಚೆನೇ ಎದ್ದಿದ್ದಾನೆ. ನಾನು ಹಾಲು ಕೊಡುವಾಗ ಕೂಡ ಸ್ವಲ್ಪ ಫಿಶಿ ಸ್ಮೆಲ್ ಬಂತು ಕಾಣ್ತದೆ. ಅವನು ಸರಿಯಾಗಿ ಹಾಲು ಸಹ ಕುಡಿಲಿಲ್ಲ. ಯಾಕೆಂದರೆ ನನ್ನ ಕೈಗೆ ಬೂತಾಯಿ ಮೀನನ್ನು ಕ್ಲೀನ್ ಮಾಡುವವರಿಗೆ ಗೊತ್ತಿರ್ಬೋದು, ಅದು ಕ್ಲೀನ್ ಮಾಡಿದರೆ ಇಡೀ ಕೈಗೆ ಮೈಗೆ ಎಲ್ಲ ಕಡೆ ಅದೇ ಸ್ಮೆಲ್. ಕಿಚನ್, ಕೌಂಟರ್ ಟಾಪ್, ಸಿಂಕ್ ಎಲ್ಲದೂ ಕೂಡ ಅದೇ ಸ್ಮೆಲ್. ಸೊ ನಾನು ಅವನಿಗೆ ಸ್ವಲ್ಪ ಫ್ಯಾನನ್ನು ತಿರುಗಿಸಿ ಕೊಟ್ಟಿದ್ದೇನೆ, ಸ್ವಲ್ಪ ಫ್ಯಾನನ್ನು ನೋಡ್ತಾನೆ. ಹಾಗಾಗಿ ಹೋಗ್ತಾನೇ ಇದ್ದಾನೆ. ಅವನಿಗೆ ಅಂದರೆ ಹಿಡ್ಕೊಂಡು ಕೂತ್ಕೊಂಡ್ರೆ ಇಷ್ಟ, ಬಟ್ ಹಿಡ್ಕೊಂಡು ಕೂತ್ಕೊಂಡ್ರೆ ಮಧ್ಯಾಹ್ನಕ್ಕೆ ಲಂಚಿಗೆ ಆಗಬೇಕಲ್ವ, ಏನಾದರೂ ಒಂದು ಐಟಮ್ ಆದರೂ ಇರಬೇಕು. ಯಾಕೆಂದರೆ ಕೆಲಸಕ್ಕೆಲ್ಲ ಇರುವಾಗ ನಾವು ಅವರಿಗೆ ಒಳ್ಳೆಯದು ಮಾಡಿ ಬಡಿಸಿ ಕೊಡಬೇಕಲ್ವ. ಹಾಗಾಗಿ ಸೊ ಇಲ್ಲಿ ನನ್ನನ್ನು ನೋಡ್ತಾನೆ ಮಲ್ಕೊಂಡಿದ್ದಾನೆ. ನಾನು ಕೂಡ ಅವನ ಹತ್ರ ಮಧ್ಯದಲ್ಲಿ ಮಾತಾಡ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಇಗ್ನೋರ್ ಮಾಡಿದಂತ ಕೂಡ ಅಂದ್ಕೊಳ್ಬಾರ್ದಲ್ವ. ಈಗ ಫಿಶ್ ಎಲ್ಲ ಕ್ಲೀನ್ ಮಾಡಿ ಆಯಿತು, ಬಟ್ ಇನ್ನೂ ಕೂಡ ಕರೆಂಟ್ ಬರಲಿಲ್ಲ. ಇನ್ನು ನಾನು ಕರೆಂಟನ್ನು ಕಾಯಲಿಕ್ಕೆ ಹೋಗೋದಿಲ್ಲ, ಮ್ಯಾರಿನೇಷನ್ ಮಾಡಿಬಿಡ್ತೇನೆ. ಇನ್ನು ಸ್ವಲ್ಪ ಹೊತ್ತಿರುವಂಥದ್ದು, ಮತ್ತು ಇನ್ನು ಲೇಟ್ ಆದರೆ ಆಗೋದಿಲ್ಲ ಅಂತ ಹೇಳಿ ಮ್ಯಾರಿನೇಟ್ ಮಾಡ್ತಾ ಇದ್ದೇನೆ. ನೋಡಿ, ತಗೊಳ್ಳುವಾಗ ತುಂಬ ಫಿಶ್ ಇತ್ತು, ಈಗ ಸ್ವಲ್ಪನೇ ಇರುವಂಥದ್ದು. ಈಗ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ ಫಿಶ್ ಕ್ಲೀನ್ ಮಾಡಿದರೆ ಹೇಳೋದೇ ಬೇಡ. ನಾನು ಮತ್ತು ಫಿಶ್ ಇಲ್ಲಿ ಕ್ಲೀನ್ ಮಾಡಿದ್ದೇನೆ, ಅಲ್ಲೆಲ್ಲ ಸೋಪ್ ಹಾಕಿ ವಾಶ್ ಮಾಡಿ ತಗೊಳ್ಳುವಂಥದ್ದು. ಯಾಕೆಂದರೆ ಅದರ ಸ್ಮೆಲ್ ಅಂತೂ ಹೋಗೋದೇ ಇಲ್ಲ. ನೀರು ಕೂಡ ಬಿಸಿಯಾಗಿದೆ. ಇನ್ನು ಅಕ್ಕಿಯನ್ನು ಹಾಕಿ ತಗೊಳ್ತೇನೆ. ಈ ಅಕ್ಕಿ ಬಾಯ್ಲ್ಡ್ ರೈಸ್ ಅಂತ ಹೇಳ್ತಾರಲ್ವ, ಸೊ ನಾವು BVK ಅಂತ ಒಂದು ರೈಸ್ ಬರ್ತದೆ, ಅದನ್ನು ಯೂಸ್ ಮಾಡುವಂಥದ್ದು. ಸೊ ಅದು ಬೇಯಲಿಕ್ಕೆ ಅದು ಡಿಪೆಂಡ್ ಆಗ್ತದೆ. ಕೆಲವೊಮ್ಮೆ ಹೊಸ ಅಕ್ಕಿ ಇರ್ತದೆ, ಕೆಲವೊಮ್ಮೆ ಹಳೆ ಅಕ್ಕಿ ಇರ್ತದೆ. ಸೊ ತುಂಬಾ ಡಿಪೆಂಡ್ ಆಗ್ತದೆ, ಅದು ಟೈಮ್ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ 2.5 ಗಂಟೆ ಕೂಡ ಬೇಕು, ಕೆಲವೊಮ್ಮೆ 2 ಗಂಟೆಯಲ್ಲಿ ಬೇಯ್ತದೆ. ಸೊ ಹಾಗಾಗಿ ನಾನೀಗ ಹಾಕಿ ಬಿಡ್ತೇನೆ, ಬೇಯ್ತಾ ಇರ್ತದೆ. ಮತ್ತು ನೆನ್ನೆದು ಸ್ವಲ್ಪ ಕೂಡ ಅನ್ನ ಇದೆ, ಅದು ಇದು ಅನ್ನುವಾಗ ಸರಿ ಆಗ್ತದೆ ಮಧ್ಯಾಹ್ನಕ್ಕೆ ಮತ್ತು ಸಂಜೆಗೆ ನಮಗೆ. ಬೆಂಕಿದೆ ದೊಡ್ಡ ಪ್ರಾಬ್ಲಮ್, ಆಗಾಗ ಬಂದು ನೋಡ್ತಾನೇ ಇರಬೇಕು. ಸೊ ನಾನಿಲ್ಲಿ ಬಿಟ್ಟು ಹೋಗಿದ್ದೆ, ಬಟ್ಟೆಯನ್ನು ಚೀಪ್ತಾ ಇದ್ದ ಬಾಯಲ್ಲಿ ಹಾಕಿ. ಮಾವ ಕೂಡ ಇದ್ದರು, ನಾನು ಹಾಗೇನೆ ಬಿಟ್ಟು ಹೋಗಲಿಲ್ಲ. ಯಾಕೆಂದರೆ ಬಟ್ಟೆ ಮುಖಕ್ಕೆ ಹಾಕಿದರೆ ಅವರಿಗೆ ತೆಗಿಲಿಕ್ಕೆ ಗೊತ್ತಾಗೋದಿಲ್ಲ, ಮತ್ತು ಉಸಿರು ಕಟ್ತದಲ್ಲ. ಸೊ ಮಾವ ಕೂಡ ಅಲ್ಲಿ ಇದ್ದರು. ಇನ್ನು ಇವನನ್ನು ಮಲಗಿಸಿ ಬಟ್ಟೆ ವಾಶ್ ಮಾಡಲಿಕ್ಕೆ ಹೋಗಬೇಕು. ಅದಕ್ಕಿಂತ ಮುಂಚೆ ನೆನ್ನೆ ತೊಳೆದ ಬಟ್ಟೆ ಫೋಲ್ಡ್ ಮಾಡಿ ಇಟ್ಟಿದ್ದೇನೆ, ಬಟ್ ಇಡಲಿಕ್ಕೆ ಟೈಮ್ ಆಗಲಿಲ್ಲ ನನಗೆ. ಮತ್ತು ಎಲ್ಲ ನೋಡಿ, ಟೇಬಲ್ ಅಂತೂ ಎಷ್ಟು ಮೆಸ್ ಆಗಿದೆ ಅಂದರೆ ಹೇಳೋದೇ ಬೇಡ. ಯಾಕೆಂದರೆ ನಮ್ಮ ಮನೇಲಿ ಈಗ ಹಸ್ಬೆಂಡಿಗೆ ಕೂಡ ಜ್ವರ ಕೆಮ್ಮು, ಸಿಯೋನ್ಗೆ ಕೂಡ ಜ್ವರ ಕೆಮ್ಮು, ಮತ್ತು ಚಿಕ್ಕ ಮಗುವಿಗೆ ಕೂಡ ಶೀತ ಇದೆ. ನಾನು ಮಾತ್ರ ಸರಿ ಇರುವಂಥದ್ದು. ಹಾಗಾಗಿ ನನಗೇನು ಬರದಿದ್ದರೆ ಸಾಕು ಅಂತ ಅಂದ್ಕೊಳ್ಳೋದು ನಾನು. ಯಾಕೆಂದರೆ ನನಗೆ ಬಂದರೆ ಕಷ್ಟ ಆಗ್ತದೆ ತುಂಬ ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ. ಸೊ ನಾನಿಲ್ಲಿ ಬಟ್ಟೆನೆಲ್ಲ ಮೊದಲು ತೆಗೆದಿಟ್ಕೊಳ್ತೇನೆ. ಮಗುವಿಗೆ ನಾನೀಗೊಂದು ಹಾರ್ಟನ್ನು ಕಟ್ಟಿಕೊಟ್ಟಿದ್ದೇನೆ, ಯಾಕೆಂದರೆ ಅವನು ಮಲಗಲಿಕ್ಕೆ ಕೀಳ್ತಾ ಇಲ್ಲ. ಸೊ ಹಾರ್ಟ್ ರೋಲ್ ಆಗುವಾಗ ಅವನು ಅದನ್ನು ನೋಡ್ತಾ ಇದ್ದಾನೆ. ನಾನು ಬಟ್ಟೆನ ವಾಶ್ ಮಾಡ್ತೇನೆ ಅಂತ ಹೇಳಿ, ಬಿಸಿಲಿರುವಾಗ ವಾಶ್ ಮಾಡಿದರೆ ಅವನ ಕ್ಲಾತ್ ಪೇಪರೆಲ್ಲ ಬೇಗನೆ ಒಣಗ್ತದೆ. ಹಾಗಾಗಿ ನಾನೀಗ ವಾಶ್ ಮಾಡಿಕೊಳ್ಳಿಕ್ಕೆ ಅಂತ ಹೇಳಿ ಬಂದಿದ್ದೇನೆ. ಇವತ್ತು ಮಂಗಳವಾರ ಆಗಿರೋದ್ರಿಂದ ಸ್ಪಿನ್ನಿಗೆ ಕೂಡ ಹಾಕಲಿಕ್ಕೆ ಆಗೋದಿಲ್ಲ. ಇಲ್ಲಾಂದರೆ ನಾನು ವಾಶ್ ಮಾಡಿ ವಾಷಿಂಗ್ ಮಿಷಿನಲ್ಲಿ ಸ್ಪಿನ್ನಿಗೆ ಹಾಕ್ತೇನೆ. ಸ್ಪಿನ್ ಅಂತ ಹೇಳಿದರೆ ಹಿಂಡು ಒಂದು ಆಪ್ಷನ್ ಇರ್ತದಲ್ಲ, ಅದರಲ್ಲಿ. ಸೊ ಅದರಲ್ಲಿ ಒಂದು 12 ಮಿನಿಟ್ಸ್ ಸ್ಪಿನ್ ಆದರೆ ಸಾಕು, ಬೇಗನೆ ಒಣಗಿ ಸಿಗ್ತದೆ. ಬಟ್ ಇವತ್ತು ಮಂಗಳವಾರ ಕರೆಂಟ್ ಇಲ್ಲ, ಸಂಜೆವರೆಗೆ ಕೂಡ ಇರೋದಿಲ್ಲ. ಒಂದು ಮಧ್ಯಾಹ್ನ ನಂತರ ಕೊಟ್ಟರೆ ಕೊಡ್ಬೋದು. ಸೊ ಇನ್ನು ವೆಯ್ಟ್ ಮಾಡೋದಿಲ್ಲ, ನಾನು ವಾಶ್ ಮಾಡಿ ಹಾಕಿ ಬಿಡ್ತೇನೆ. ಈಗ ತುಂಬ ಬಿಸಿಲಿರೋದ್ರಿಂದ ನೋಡಿ, ಇಲ್ಲಿ ಅವರು ಸಹ ಹೇಳ್ತಾ ಇದ್ದಾರೆ ನನಗೆ ತುಂಬ ಬಿಸಿಲಿದೆ ಅಂತ ಹೇಳಿ. ಇವರು ನಮ್ಮ ಮನೆಗೆ ಯಾವಾಗಲೂ ಬರ್ತಾರೆ. ಇವರ ಹೆಸರು ಶ್ರೀಧರ ಆಚಾರ್ಯ ಅಂತ ಹೇಳಿ. ಶಿವನ್ಗೆ ಇವರು ಅಂದರೆ ತುಂಬ ಇಷ್ಟ. ಪ್ರಾಯ ಆಗಿದೆ ಅವರಿಗೆ. ಅವರ ಮಗ ಸಹ ನಮ್ಮ ಫ್ಯಾಕ್ಟ್ರಿಯಲ್ಲಿ ವರ್ಕಿಗೆ ಅಂತ ಹೇಳಿ ಬರ್ತಾರೆ. ಅವರಿಬ್ಬರೇ ಇರುವಂಥದ್ದು. ಸೊ ಅವರಿಗೆ ನಾನು ವಿಡಿಯೋ ಮಾಡ್ತಾ ಇದ್ದೇನೆ ಅಂದರೆ ಅವ್ರಿಗೆ ಇದೆಲ್ಲ ಗೊತ್ತಿಲ್ಲ, ಯೂಟ್ಯೂಬ್ ಎಲ್ಲ ಗೊತ್ತಿಲ್ಲ. ಬಟ್ ಫೋಟೋ ತೆಗಿತಿದ್ದೇನೆ ಅಂತ ಹೇಳಿ ಅವರು ನನಗೆ ಬಾಯ್ ಮಾಡಿ ತೋರಿಸ್ತಾ ಇದ್ದರು. ಅವರು ನಮ್ಮ ಮನೆಗೆ ಆಗಾಗ ಕೆಲಸಕ್ಕೆ ಬರ್ತಾ ಇರ್ತಾರೆ. ಸಿಯೋನ್ ಕೂಡ ಅವರನ್ನು ಆಚಾರಿ ಅಂತ ಹೇಳಿ ಕರಿತಾ ಇದ್ದೆ ಚಿಕ್ಕವನಿಂದ ಕೂಡ. ಅವ್ರ ಹೆಸರು ಶ್ರೀಧರ ಆಚಾರ್ಯ ಅಂತಲ್ವ, ಸೊ ಅವರನ್ನು ಆಚಾರಿ ಅಂತ ಹೇಳಿ ಕರಿತಾ ಇದ್ದ.
ಬಿಸಿಲಲ್ಲಿ ಅಂತೂ ಕೆಲಸ ಮಾಡೋದು ತುಂಬ ಕಷ್ಟ. ಈ ರೋಡ್ ಇದೆಲ್ಲ ಕೆಲಸ ಆಗ್ತಾ ಉಂಟು ಈಗ, ರೋಡ್ ಕೆಲಸ ಮತ್ತು ಬಿಲ್ಡಿಂಗ್ ಕೆಲಸಗಳು ಅದೆಲ್ಲ ಹೇಗೆ ಮಾಡ್ತಾರಂತಲೇ ಗೊತ್ತಿಲ್ಲ. ನಮಗೇನೇ ನಿಲ್ಲಕ್ಕೆ ಆಗೋದಿಲ್ಲ ಹೊರಗೆ ಸ್ವಲ್ಪ ಹೊತ್ತು. ಬಟ್ ಅವರೆಲ್ಲ ಇಡೀ ದಿನ ಬಿಸಿಲಲ್ಲಿ ನಿಂತು ಕೆಲಸ ಮಾಡ್ತಾರೆ ಅಲ್ವಾ. ಮತ್ತು ಅವರಿಗೆಲ್ಲ ದೇವರು ಅಷ್ಟೊಂದು ಆಧಾರ ಕೊಡ್ತಾರೆ ಆ ಟೈಮ್ನಲ್ಲಿ. ನಾನು ಫಿಶನ್ನು ಕ್ಲೀನ್ ಮಾಡಿದ್ದರಿಂದ ಮಗು ಹಾಲು ಕುಡಿಲಿಕ್ಕೇ ಕೇಳ್ತಾ ಇರಲಿಲ್ಲ, ನನ್ನ ಜೊತೆ ಮಲಗಲಿಕ್ಕೆ ಸಹ ಕೇಳ್ತಾ ಇರಲಿಲ್ಲ. ಅವನಿಗೇನೋ ಒಂದು ಡಿಫ್ರೆಂಟ್ ಸ್ಮೆಲ್ ಬರ್ತದೆ ಅಲ್ವಾ. ಸೊ ಅವರಿಗೆ ಅಂದರೆ ತಾಯಿಯನ್ನು ರೆಕಾಗ್ನೈಸ್ ಮಾಡಲಿಕ್ಕೆ ಸಹ ಕಷ್ಟ ಆಗ್ತದೆ. ಹಾಗಾಗಿ ನಾನು ಹೋಗಿ ಚೆಂದ ಮಾಡಿ ಸ್ನಾನ ಎಲ್ಲ ಮಾಡಿ ಬಂದಿದ್ದೇನೆ. ಅಷ್ಟರಲ್ಲಿ ಈಗ ಅನ್ನ ಕೂಡ ರೆಡಿಯಾಗಿದೆ. ಇನ್ನು ಅನ್ನವನ್ನು ಕೂಡ ಬಸ್ತು ರೆಡಿ ಮಾಡಬೇಕು, ಸ್ವಲ್ಪ ಬೇಯಲಿಕ್ಕಿದೆ. ಹಾಗಾಗಿ ನಾನೀಗ ಒಂದು 10 ಮಿನಿಟ್ಸಿಗೆ ಬಿಟ್ಟು ಹೋಗ್ತೇನೆ. ಮಗುವನ್ನು ಕೂಡ ಈಗ ಮಲಗಿಸಿದ್ದೇನೆ. ಈಗ ಹಾಲು ಕುಡಿದು ಮಲಗಿದ್ದಾನೆ. ಹಾಗಂತ ನನಗೆ ತುಂಬ ಹೊತ್ತಾಯಿತು ಮಲಗಿಸಲಿಕ್ಕೆ, ಯಾಕೆಂದರೆ ಫಿಶಿ ಸ್ಮೆಲ್ ಇದ್ದದ್ರಿಂದ ಅವನಿಗೆ ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ ನನ್ನ ಜೊತೆ ಮಲಗಲಿಕ್ಕೇ. ಇನ್ನು ಮಧ್ಯಾಹ್ನದ ಟೈಮ್ ಕೂಡ ಆಯಿತು. ಇವತ್ತು ನಮಗೆ ಬೇರೆ ಏನು ಸಹ ಇಲ್ಲ, ಕರಿ ಎಲ್ಲ ಏನಿಲ್ಲ, ಗಂಜಿಯನ್ನು ಮಾಡ್ತಾಯಿದ್ದೇನೆ ಅಷ್ಟೇ, ಗಂಜಿ ಮತ್ತು ಫಿಶ್ ಫ್ರೈ. ಮತ್ತು ಪದಾರ್ಥ ಸ್ವಲ್ಪ ನೆನ್ನೆದು ಇದೆ, ಅದನ್ನು ಬಿಸಿ ಮಾಡಿ ಇಬ್ಬರಿದ್ದಾರಲ್ವ, ಸೊ ಅವರಿಗೆ ಕೊಡ್ತೇನೆ. ನಿನ್ನೆ ಬೀಟ್ರೂಟ್ ಮತ್ತು ಹೆಸರು ಕಾಳು ಏನಿದೆ ಅದನ್ನು ಹಾಕಿ ನಾನು ಒಂದು ಕರಿ ಮಾಡಿದ್ದೆ. ಅದನ್ನು ಅವರಿಬ್ಬರಿಗೆ ಆಗುವಷ್ಟು ಮಾತ್ರ ಉಂಟು. ಸೊ ನಾವು ಮನೆಯವರಲ್ವ, ನಾವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸೊ ಈಗ ನಾನು ಮಗುವನ್ನು ಕೂಡ ಕರ್ಕೊಂಡೇ ಬಂದಿದ್ದೇನೆ. ಫಿಶನ್ನು ಒಂದು ರೌಂಡ್ ಎಲ್ಲ ತಿರುಗಿಸಿ ಹಾಕಿದ ನಂತರ ಕರ್ಕೊಂಡು ಬಂದಿದ್ದೇನೆ. ಯಾಕೆಂದರೆ ಫಿಶ್ ಫ್ರೈ ಮಾಡುವಾಗ ಎಣ್ಣೆ ತುಂಬ ಹಾರ್ತದೆ. ಹಾಗಾಗಿ ಇಲ್ಲಿ ಅದು ಮಗುವಿನ ಕಾಲಿಗೆ ಸ್ವಲ್ಪ ಹಾರಿದ್ರೆ ಸಾಕು, ಮತ್ತು ಕೂಗೋದೇ ನಿಲ್ಲಿಸೋದಿಲ್ಲ. ಈಗ ಸ್ವಲ್ಪ ಹೊತ್ತಿಗೆ ನಾನು ಕೆಳಗೆ ಇಟ್ಟಿದ್ದೇನೆ, ಯಾಕೆಂದರೆ ನನಗೆ ಈಗ ಫಿಶ್ ಫ್ರೈ ಮಾಡಲೇಬೇಕಲ್ವ, ಬೇರೆ ವಿಧಿ ಇಲ್ಲ. ಸೊ ನಾನೀಗ ಮಗುವನ್ನು ಅಲ್ಲಿ ಇಟ್ಟು ಬಂದಿದ್ದೇನೆ. ಮತ್ತು ಇಲ್ಲಿ ಗಂಜಿ ಕೂಡ ಈಗ ತೆಗೆದಲ್ವ, ಸೊ ಅದೀಗ ರೆಡಿ ಆಗ್ತಾ ಬಂದಿದೆ. ಮೇಲೆ ಸ್ವಲ್ಪ ಕೆನೆ ರೀತಿಯಲ್ಲಿ ಬಂದಿದೆ, ಅದನ್ನು ನಾನು ತೆಗೆದು ಇವಾಗ ಗಂಜಿಯನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಮಧ್ಯಾಹ್ನ ನಂತರ ಕರೆಂಟ್ ಬಂದರೆ ನಾನು ಬೇರೆ ಏನಾದರೂ ಸಾರನ್ನು ಮಾಡ್ಕೊಳ್ತೇನೆ. ಸೊ ನೆನ್ನೆದು ಅನ್ನ ಏನಿದೆ ಅದಕ್ಕೆ ನಾನಿವಾಗ ಸ್ವಲ್ಪ ಅನ್ನವನ್ನು ಎಕ್ಸ್ಟ್ರಾ ತೆಗೆದು ಗಂಜಿಯನ್ನು ಮಾಡಿ ತಗೊಂಡಿದ್ದೇನೆ. ಇನ್ನು ಇದನ್ನೇ ಸ್ವಲ್ಪ ಹೊತ್ತು ಗ್ಯಾಸ್ನಲ್ಲಿ ಕುದಿಸಿದರೆ ಒಳ್ಳೆ ಗಂಜಿ ರೆಡಿ ಆಗ್ತದೆ. ಸೊ ನಾವೆಲ್ಲ ಇದನ್ನೇ ಊಟ ಮಾಡ್ತೇವೆ ಈಗ. ಮತ್ತು ಮಧ್ಯಾಹ್ನ ನಂತರ ಬೇರೆ ಏನಾದರೂ ಕರಿ ಮಾಡುವ ಅಂತ. ಸೊ ಈಗ ಹಸ್ಬೆಂಡಿದ ಅಣ್ಣ ಕೂಡ ಇದ್ದರು, ಸರ್ವ್ ಮಾಡಲಿಕ್ಕೆ ಮತ್ತು ಕೊಂಡೋಗಿ ಕೊಡಲಿಕ್ಕೆಲ್ಲ ಅವ್ರು ಹೆಲ್ಪ್ ಮಾಡಿದರು. ಸೊ ನಮಗೆ ಇವತ್ತು ನೋಡಿ ಇದನ್ನು ಒಂದು ಲಂಚ್, ಇದು ಗಂಜಿ, ಉಪ್ಪಿನಕಾಯಿ ಮತ್ತು 2 ಫಿಶ್ ಫ್ರೈ. ಸೊ ಇವತ್ತು ಶಿವಂಗೆ ಕೂಡ ಅದನ್ನೇ ಕೊಡ್ತಾ ಇದ್ದೇನೆ. ಫಿಶನ್ನು ತುಂಬ ಕ್ರಿಸ್ಪಿಯಾಗಿ ಫ್ರೈ ಮಾಡಿರೋದ್ರಿಂದ ಮುಳ್ಳು ಸಿಕ್ಕಿ ಹಾಕ್ಕೊಳ್ಳೋದಿಲ್ಲ. ಮತ್ತು ಅವನಿಗೆ ಹೇಳ್ತೇನೆ ಗಟ್ಟಿ ಕಚ್ಚಿ ತಿನ್ನಬೇಕು ಅಂತ ಹೇಳಿ, ಅವನು ಹಾಗೇ ತಿಂತಾನೆ. ಮತ್ತು ಈ ಒಂದು ಬುತಾಯಿ ಫಿಶ್ ಏನಿದೆ ಇದು ತುಂಬ ಒಳ್ಳೆಯದು ಮಕ್ಕಳಿಗೆ ಕೂಡ. ಅಷ್ಟಾಗುವಾಗ ಇಲ್ಲಿ ನನ್ನ ಇನ್ನೊಂದು ಮಗು ಕೂಡ ಎದ್ದಿದ್ದಾನೆ. ಸ್ವಲ್ಪ ನಿದ್ದೆ ಕಮ್ಮಿ ಅಷ್ಟೇ, ನಿದ್ದೆ ತುಂಬ ಕಮ್ಮಿ ಮಾಡುವಂಥದ್ದು ಹಗಲಲ್ಲಿ ಅಂತಲ್ಲ, ರಾತ್ರಿ ಕೂಡ ಹಾಗೇನಲ್ವ. ಮಕ್ಕಳು ಸ್ವಲ್ಪ ಹೊತ್ತಿಗೆ ಅವರಿಗೆ ಹಸಿವಾಗ್ತದೆ. ನಾನೀಗ ಅವನಿಗೆ ಕ್ಯಾಲ್ಶಿಯಮ್ನ ಮದ್ದನ್ನು ಕೊಡ್ತಾ ಇದ್ದೇನೆ. ಕ್ಯಾಲ್ಶಿಯಮ್ ಮದ್ದು ಡೈಲಿ ಅವನಿಗೆ ಕೊಡಲಿಕ್ಕಿದೆ. ಡಿಸ್ಚಾರ್ಜ್ ಆಗೋ ಟೈಮಲ್ಲೇ ಕೊಟ್ಟಂಥದ್ದು, ಎಕ್ಸ್ಟ್ರಾ ಏನೂ ಅಲ್ಲ. ಸೊ ಇವತ್ತು ಊಟ ಮಾಡಲಿಕ್ಕೆ ಇಬ್ಬರು ಅಣ್ಣಂದಿರಿದ್ದರು ಮತ್ತು ಇಬ್ಬರು ಕೆಲಸದವರಿದ್ದರು, ನಾವು ಮತ್ತು ಹಸ್ಬೆಂಡ್ ಕೂಡ ಬಂದಿದ್ದರು. ಸೊ ಎಲ್ಲ ಆಗುವಾಗ ಅಷ್ಟೇ ಅನ್ನ ಉಳಿದದ್ದು. ಸೊ ನಾನಿವಾಗ ಮಧ್ಯಾಹ್ನ ನಂತರ ಪುನಃ ಅನ್ನ ಮಾಡಲಿಕ್ಕೆ ಅಂತ ಹೇಳಿ ನೀರನ್ನು ಹೇಗಿದ್ದರೂ ಒಲೆ ಮೇಲೆ ಸ್ವಲ್ಪ ಬೆಂಕಿ ಇರ್ತದಲ್ವ, ನೀರನ್ನು ಇಟ್ಟಿದ್ದೆ ನಾನು ಕುದಿ ಬರಲಿಕ್ಕೆ ಅಂತ. ಸೊ ನೀರು ಕುದಿ ಬಂದಿದೆ, ಅದಕ್ಕೆ ಈಗ ಅಕ್ಕಿಯನ್ನು ಹಾಕಿ ಸ್ವಲ್ಪ ಚೆಂದ ಬೆಂಕಿ ಮಾಡಿ ಕೊಟ್ಟಿದ್ದೇನೆ. ಇವತ್ತು ಸಾರು ಮಾಡಲಿಕ್ಕೆ ನಾನು ದಾಳನ್ನು ಇಟ್ಟಿದ್ದೇನೆ, ಯಾಕೆಂದರೆ ಬೇರೆ ಏನು ಕೂಡ ಇರಲಿಲ್ಲ, ವೆಜಿಟೇಬಲ್ ಎಲ್ಲ ಏನು ಕೂಡ ಇರಲಿಲ್ಲ. ಇನ್ನು ವೆಜಿಟೇಬಲ್ ತಂದು ಮಾಡೋದು ಇದೆಲ್ಲ ತುಂಬ ಟೈಮ್ ಕನ್ಸ್ಯೂಮಿಂಗ್, ಹಾಗೂ ಫಿಶ್ ಕೂಡ ಇಲ್ಲ. ಹಾಗಾಗಿ ನಾನು ದಾಳನ್ನು ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ಈಗ ದಾಳನ್ನು ರೆಡಿ ಮಾಡಿಕೊಂಡ್ರೆ 2 ಡಿವೈಡ್ ಮಾಡಿ ಇಡ್ತೇನೆ, ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟುಬಿಡ್ತೇನೆ, ಮತ್ತು ಸ್ವಲ್ಪ ಇವತ್ತು ನಮಗೆ ಯೂಸ್ ಮಾಡಲಿಕ್ಕೆ ಆಗ್ತದೆ. ಈಗ ನನಗೆ ಕೆಫೆನಂತೂ ನಾನು ತುಂಬಾ ತಗೊಳ್ತಾ ಇದ್ದೇನೆ. ಅಂದರೆ ಕಾಫಿ ಇಲ್ಲದೆ ನನಗೆ ಏನೋ ಒಂದು ಅಡಿಕ್ಷನ್ ರೀತಿಯಲ್ಲಿ ಆಗಿ ಹೋಗಿದೆ. ಏಕೆಂದರೆ ಕಾಫಿ ಇದ್ದರೆ ಮಾತ್ರ ಸ್ವಲ್ಪ ನಿದ್ದೆ ಕಂಟ್ರೋಲ್ ಆಗ್ತದೆ. ಮತ್ತು ಗೊತ್ತಿರ್ಬೋದು ಕಾಫಿ ಕುಡಿಯೋರಿಗೆ ಯಾವ ರೀತಿಯಲ್ಲಿ ಫೀಲ್ ಆಗ್ತದೆ ಅಂತ ಹೇಳಿ, ನನಗೆ ಕೂಡ ಹಾಗೆಯೇ. ಸೊ ನಾನೀಗ ಚೆಂದ ಮಾಡಿ ಕಾಫಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ನನಗೆ ಒಂದು ಕಪ್ ಕಾಫಿಯನ್ನು ಕುಡಿದ್ರೆ ಏನೋ ಒಂಥರ ಸಮಾಧಾನ ಅನಿಸ್ತದೆ. ಸೊ ಇಲ್ಲಿ ಕೆಲವೊಮ್ಮೆ ಬೆಳಗ್ಗೆ ಕುಡಿತೇನೆ, ಕೆಲವೊಮ್ಮೆ ಸಂಜೆ, ಕೆಲವೊಮ್ಮೆ 2 ಟೈಮ್ ಕೂಡ ಕುಡಿತೇನೆ. ಹೇಳಲಿಕ್ಕೆ ಆಗೋದಿಲ್ಲ ಯಾವ ರೀತಿ ಬೇಕು ಅನಿಸ್ತದೆ ಆ ರೀತಿಯಲ್ಲಿ. ಇಷ್ಟು ದಿನ ನಾನು ಹಾಲನ್ನು ಕೂಡ ಕುಡಿತಾ ಇದ್ದೆ, ಬಟ್ ಈಗೇನು ಹಾಲು ಕುಡಿಲಿಕ್ಕೆ ಮನಸ್ಸೇ ಬರೋದಿಲ್ಲ. ಹಾಗಾಗಿ ನಾನೀಗ ಒಂದು 2 ತಿಂಗಳ ತನಕ ಮಾತ್ರ ಹಾಲು ಕುಡಿದಂಥದ್ದು. ಈಗ 2.5 ತಿಂಗಳಾಗಿದೆ ಮಗುವಿಗೆ. ಸೊ ನಾನು ಕಾಫಿಯನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೇನೆ. ಸ್ವಲ್ಪ ಹೊತ್ತು
ಕಾಫಿಯನ್ನು ಕುಡಿದ ನಂತರ ಇಲ್ಲಿ ಮಗು ಕೂಗ್ತಾ ಇದ್ದ. ಸೊ ಅವನಿಗೆ ಸ್ವಲ್ಪ ಹೊತ್ತು ಡೈಪರ್ ಫ್ರೀ ಟೈಮನ್ನು ಕೊಟ್ಟಿದ್ದೆ, ಇಲ್ಲಿ ಕೆಳಗೆ ಇಟ್ಟಿದ್ದೆ. ಸೊ ಅವನು ಕೂಗಲಿಕ್ಕೆ ಸ್ಟಾರ್ಟ್ ಮಾಡಿದ್ದ. ಸೊ ನಾನು ಬಂದು ಸಮಾಧಾನ ಮಾಡ್ತಾ ಇದ್ದೇನೆ. ಇವನಿಗೆ ಹೇಳಿ ಹೋಗಿದ್ದೆ ನಾನು ಸ್ವಲ್ಪ ಸಮಾಧಾನ ಮಾಡು ಅಂತ ಹೇಳಿ, ಬಟ್ ಅವನು ಟಿ ವಿ ನೋಡ್ತಾ ಇದ್ದರೆ ಅವನಿಗೆ ಏನು ಕೂಡ ಬೇಡ. ಹಾಗಾಗಿ ಮತ್ತು ಅವನಿಗೆ ಹೇಳಿ ಸಹ ಪ್ರಯೋಜನ ಇಲ್ಲ ಅಲ್ಲ, ಮಕ್ಕಳಿಗೆ ಹಾಗೆಯೇ ಹೆಚ್ಚು ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಮಗು ಇವಾಗ ಮಲಗಿದ್ದಾನೆ. ಸೊ ನಾನಿಲ್ಲಿ ಮನೆಯನ್ನು ಒರೆಸಿ ತಗೊಳ್ತಾ ಇದ್ದೇನೆ. ಮನೆ ಒಂದು ಒರೆಸಿ ತಗೊಂಡ್ರೆ ಸಂಜೆ ಟೈಮ್ನಲ್ಲಿ ಮತ್ತು ಸ್ನಾನ ಮತ್ತು ಬೇರೆ ಎಲ್ಲ ಸಣ್ಣ ಸಣ್ಣ ಕೆಲಸಗಳು ಅದೆಲ್ಲ ಆದರೆ ಒಂಥರ ಸಮಾಧಾನ. ನನ್ನ ಈ ದಿನದ ಪೂರ್ತಿ ಕೆಲಸ ಮುಗ್ದ ಹಾಗೆ ನನಗೆ ಫೀಲ್ ಆಗುವಂಥದ್ದು ಮನೆ ಒಂದು ಒರೆಸಿ ಕ್ಲೀನ್ ಆದರೆ. ಅದರ ನಂತರ ಹೇಗಿದ್ದರೂ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿದರೆ ಮತ್ತೆ ಫ್ರೆಶ್ ಅಲ್ವಾ, ಸ್ವಲ್ಪ ಫ್ರೀ ಕೂಡ. ತುಂಬ ದಿನ ಆಯಿತು ನನ್ನ ಗಿಡಗಳಿಗಂತೂ ನಾನು ನೀರೇ ಹಾಕಲಿಲ್ಲ. ಗಿಡಗಳಂದರೆ ಹೊಸತು ಯಾವುದು ಹಾಕಲಿಲ್ಲ, ಇದ್ದಂಥದ್ದೇ. ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕು. ಡೈರೆಕ್ಟ್ ಬಿಸಿಲು ಬೀಳೋದ್ರಿಂದ ಈ ಒಂದು ನಿಂಬೆ ಗಿಡ ನಾನಿನ್ನು ಕಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಇದರಲ್ಲಿ ನಿಂಬೆ ಕೂಡ ಆಗೋದಿಲ್ಲ ಮತ್ತು ಹುಳ ಅದಕ್ಕೆ ಯಾವಾಗಲೂ. ಹಾಗಾಗಿ ಮತ್ತು ಇದೊಂದು ಪೀಸ್ ಲಿಲ್ಲಿ ಏನಿದೆ ಇದು ತುಂಬ ಚೆನ್ನಾಗಿ ಬರ್ತಾ ಉಂಟು. ಇಲ್ಲಿ ಬೀನ್ಸ್ ಇದೆ. ಈ ಬೀನ್ಸಿಗೆ ಒಂದು ರೀತಿಯ ಚಿಕ್ಕ ಚಿಕ್ಕ ಹುಳ ನೋಡಿ, ಹೀಗೆ ಕಪ್ಪುದು ಅಂಥದ್ದು ತುಂಬ ಇದೆ. ಹಾಗಾಗಿ ಅತ್ತೆ ತೆಗೆದೇ ಇಲ್ಲ ಬೀನ್ಸ್. ಅವ್ರು ಹೇಳಿದರು ಇದು ಬೇಡ, ಇದೆಲ್ಲ ಹುಳ ಇದೆ ಅಲ್ಲ ಅಂತ ಹೇಳಿ, ಬಟ್ ತುಂಬ ಇತ್ತು. ಹಾಗಾಗಿ ಮತ್ತು ಅವರು ಕೂಡ ಇರಲಿಲ್ಲ, ಹಾಗಾಗಿ ನಾನೇ ಕಟ್ ಮಾಡ್ತೇನೆ ಅಂತ ಹೇಳಿ ಅದರಿಂದ ತೆಗಿತಾ ಇದ್ದೇನೆ. ಇದೆಲ್ಲ ಅತ್ತೆ ಮಾಡಿರುವಂಥದ್ದು. ಸೊ ಅದರಿಂದ ತೆಗೆದು ಅದನ್ನು ಸ್ವಲ್ಪ ವಾಶ್ ಮಾಡಿದರೆ ಹೋಗ್ಬೋದು ಅಂತ ಹೇಳಿ ತಗೊಂಡು ಬಂದಿದ್ದೇನೆ. ಫುಲ್ ಇದೆ ಕಪ್ಪು ಕಪ್ಪು. ಅದಕ್ಕೆ ಇದನ್ನು ವಾಶ್ ಮಾಡಿ ಇಟ್ಟರೆ ನೆಕ್ಸ್ಟ್ ಏನಾದರೂ ಕರಿ ಮಾಡುವಾಗ ಅಥವಾ ಹೀಗೇ ಪಲ್ಯ ಎಲ್ಲ ಮಾಡುವಾಗ ಹಾಕ್ಬೋದಲ್ಲ. ಫ್ರೆಶ್ ವೆಜಿಟೇಬಲ್ ಸಿಗುವಾಗ ಈ ರೀತಿಯಲ್ಲಿ ಹುಳ ಇದೆ ಅಂತ ಹೇಳಿ ವೇಸ್ಟ್ ಮಾಡಲಿಕ್ಕೆ ಹೋದರೆ ಆಗೋದಿಲ್ಲ. ಜಸ್ಟ್ ವಾಶ್ ಮಾಡಿ ತಗೊಂಡ್ರೆ ಅದು ಕ್ಲೀನ್ ಆಗ್ತದೆ. ಹಾಗಾಗಿ ನಾನಿಲ್ಲಿ 2-3 ಸಲ ವಾಶ್ ಮಾಡಿ ತಗೊಂಡಿದ್ದೇನೆ. ಸ್ವಲ್ಪ ಹೊತ್ತು ನೀರಲ್ಲೇ ಇಟ್ಟಿರ್ತೇನೆ, ಆಗ ಕ್ಲೀನ್ ಆಗ್ತದೆ. ಈಗ ಟೈಮ್ 4 ಗಂಟೆ ಆಗಿದೆ. ಈಗ ನಾನಿಲ್ಲಿ ಕೆಲಸಕ್ಕಿದ್ದಾರೆ ಅಲ್ವಾ, ಸೊ ಅವರಿಗೆ ಚಹಾ ಮಾಡಲಿಕ್ಕೆ ಅಂತ ಹೇಳಿ ಇಡ್ತಾ ಇದ್ದೇನೆ. ಅವರಿಗೆ ಸಹ 4 ಗಂಟೆ ಆಗುವಾಗ ಚಹಾ ಮಾಡಿ ಕೊಡಬೇಕು. ನನ್ನಂತೂ ಫಸ್ಟೇ ಕಾಫಿ ಮಾಡಿ ಕೊಡೋದ್ರಿಂದ ಈಗ ಸ್ವಲ್ಪ ಎನರ್ಜಿ ಇದೆ. ಇಲ್ಲದ್ರೆ ಏನು ಮನಸ್ಸೇ ಬರೋದಿಲ್ಲ, ಯಾಕೆಂದರೆ ನೈಟ್ ನಿದ್ದೆ ಕೂಡ ಸರಿಯಾಗೋದಿಲ್ಲ ಅಲ್ಲ. ಸೊ ಎಂಥ ಕೆಲಸ ಮಾಡಲಿಕ್ಕೆ ಸಹ ಮನಸ್ಸು ಬರೋದಿಲ್ಲ. ಮತ್ತು ಇನ್ನು ಒಗ್ಗರಣೆ ಕೂಡ ಕೊಡಲಿಕ್ಕಿದೆ. ಸಾರೇನು ಮಾಡಿದ್ದೇನೆ, ಬೇಳೆ ಸಾರು. ಅದಕ್ಕೆ ಮಾವನ ಹತ್ರ ಕೊಟ್ಟಿದ್ದೇನೆ. ಮಾವ ಕೊಂಡೋಗಿ ಕೊಡ್ತಾ ಇದ್ದಾರೆ. ಹುಲ್ಲನ್ನು ಕಟ್ ಮಾಡ್ತಾ ಇದ್ದಾರೆ. ಸೊ ಇಬ್ಬರಿಬ್ಬರು ಇರೋದ್ರಿಂದ ಬೇಗ ಬೇಗ ಆಗ್ತದೆ. ನಾರ್ಮಲಿ ನಾವೇನೆಲ್ಲ ಒಗ್ಗರಣೆಗೆ ಯೂಸ್ ಮಾಡ್ತೇವೆ, ಕರಿಬೇವಿನ ಸೊಪ್ಪು ಮತ್ತು ಮೆಣಸು, ಶುಂಠಿ ಅಲ್ಲ ಬೆಳ್ಳುಳ್ಳಿ ಮತ್ತು ಸಾಸಿವೆ ಅದೆಲ್ಲ ಹಾಕಿದ್ದೇನೆ. ನೆಕ್ಸ್ಟ್ ಸ್ವಲ್ಪ ಅದೇ ಎಣ್ಣೆಗೆ ಸಾಂಬಾರು ಪೌಡರನ್ನು ಕೂಡ ಹಾಕ್ಕೊಂಡಿದ್ದೇನೆ. ಆಗ ಒಳ್ಳೆ ಟೇಸ್ಟ್ ಬರ್ತದೆ. ಗ್ಯಾಸನ್ನು ಆಫ್ ಮಾಡಿದ ನಂತರ ಈ ಒಗ್ಗರಣೆಗೆ ಸಾಂಬಾರು ಪೌಡರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಳ್ಳೆ ಟೇಸ್ಟ್ ಬರ್ತದೆ ಆಗ. ಹೀಗೆ ಮಾಡಲಿಲ್ಲ ಆದ್ರೂ ಟ್ರೈ ಮಾಡಿ ನೋಡಿ. ಈಗ ನಮ್ಮ ಸಂಜೆಗೆ ಬೇಕಾದಂಥ ಅನ್ನ ಕೂಡ ರೆಡಿಯಾಗಿದೆ. ಇದು ಚಿಕ್ಕ ಪಾತ್ರೆ, ಇದರಲ್ಲಿ ಬಸಿಲಿಕ್ಕೆ ತುಂಬ ಕಷ್ಟ. ಯಾಕೆಂದರೆ ಒಂದು ಬಸೆಯೋ ಪಾತ್ರೆ ಏನಿದೆ ಅದರ ಬಾಯಿ ಸ್ವಲ್ಪ ಅಗಲ ಉಂಟು. ಇದು ಚಿಕ್ಕದಿರೋದ್ರಿಂದ ಅದರೊಳಗೆ ಬೀಳೋ ಚಾನ್ಸ್ ಇದೆ. ಸೊ ಇಲ್ಲಿ ನೋಡಿ, ಟಿ ವಿ ನೋಡಲಿಕ್ಕೆ ಮಲಗಿರುವ ರೀತಿ ನೀವು ಅಂದ್ಕೊಳ್ಬೋದು ಸ್ಟ್ರೈಟ್ ಮಲಗಿದ್ದಾನೆ ಅಂತ ಹೇಳಿ, ಬಟ್ ಅವನು ಉಲ್ಟಾ ಮಲಗಿದ್ದಾನೆ. ಯಾವ ರೀತಿಯಲ್ಲಿ ಮಲಗ್ತಾರೆ ಅಂತ ಇಲ್ಲ ಮಕ್ಕಳು. ಸೊ ಇವನು ಕೂಡ ಟಿ ವಿ ನೋಡ್ತಾನೆ ಇದ್ದಾನೆ. ನಾನಿಲ್ಲಿ ಸ್ವಲ್ಪ ಸಾರನ್ನು ತೆಗೆದು ಸಪ್ರೇಟಾಗಿ ಇಟ್ಕೊಂಡಿದ್ದೇನೆ ನಾಳೆಗೆ ಅಂತ. ಏಕೆಂದರೆ ಮಾವನಿಗೆ ಗ್ಯಾಸ್ಟ್ರಿಕ್ ಆಗ್ತದೆ, ಹಾಗಾಗಿ ಇವತ್ತೇ ನಾನು ಫ್ರಿಜ್ಜಲ್ಲಿ ಇದನ್ನು ಇಟ್ಟು ಬಿಡ್ತೇನೆ. ಫ್ರೆಶ್ ಆಗಿ ಮಾಡ್ಬೋದು ಅಂತ ನೀವು ಅಂದ್ಕೊಳ್ಬೋದು, ಬಟ್ ನನಗೆ ಕಷ್ಟ ಆಗ್ತಾ ಉಂಟು. ಹಾಗಾಗಿ ನಾನು ನಾಳೆಗೂ ಕೂಡ ಇವತ್ತೇ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಅದಿದ್ದರೆ ನಾಳೆ ಬೇರೆ ಏನಾದರೂ ಅಂದರೆ ಈ ಬದನೆಕಾಯಿ ಫ್ರೈ ಅಥವಾ ಬೇರೆ ಏನಾದರೂ ರೀತಿಯ ಪಲ್ಯ ಏನಾದರೂ ಮಾಡ್ಕೊಳ್ಬೋದು. ಬಟ್ ಸಾರು ಪಲ್ಯ ಎರಡೂ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಟೈಮ್ ಸಾಕಾಗೋದಿಲ್ಲ. ನೆಕ್ಸ್ಟ್ ಇಲ್ಲಿ ಕೇಕ್ ಮಾಡಿದಲ್ಲಿ ಪಾತ್ರೆ ಕೂಡ ತುಂಬ ಇತ್ತಲ್ಲ, ಅದನ್ನೆಲ್ಲ ವಾಶ್ ಮಾಡಿ ಅದರ ಪ್ಲೇಸಲ್ಲಿ ಇಟ್ಕೊಳ್ತಾ ಇದ್ದೇನೆ ಒಣಗಲಿಕ್ಕೆ ಅಂತ. ನೆಕ್ಸ್ಟ್ ಇನ್ನೂ ಕೂಡ ನನಗೆ ಕೇಕ್ಸ್ ಇದೆ, ಅದನ್ನು ಕೂಡ ಪ್ರಿಪೇರ್ ಮಾಡಬೇಕು. ಅದರ ಪ್ರಿಪ್ರೇಷನನ್ನು
ರೆಡಿ ಮಾಡ್ಕೊಂಡಿದ್ದೇನೆ ಆಲ್ರೆಡಿ. ಮಗುವನ್ನು ಹೀಗೆ ಬಿಟ್ಟು ಹೋದರೆ ಅವನಿಗೆ ಇಷ್ಟ ಇಲ್ಲದಿರುವಂಥ ಯಾವುದಾದ್ರೂ ಒಂದು ಏನು ಹೇಳ್ತಾರೆ ಕಾರ್ಟೂನ್ ಏನಾದರೂ ಬರ್ತಾ ಇದೆ ಆದರೆ ಮಗುವನ್ನು ನೋಡ್ಕೊಳ್ತಾ ಇರ್ತಾನೆ, ಆಗಾಗ ನೋಡ್ತಾನೆ. ಸೊ ಈಗ ನೋಡಿ ಸ್ವಲ್ಪ ಸ್ಪಿಟ್ ಅಪ್ ಮಾಡಿದ್ದ, ಅದನ್ನೆಲ್ಲ ಒರೆಸಿ ತಗೊಂಡಿದ್ದಾನೆ. ಹಾಗೆ ಸ್ವಲ್ಪ ಕೇರ್ ಮಾಡ್ತಾನೆ, ಸ್ವಲ್ಪ ಅಲ್ಲ ತುಂಬಾ ಕೇರ್ ಮಾಡ್ತಾನೆ. ಅವನಿಗೆ ಹಸಿವಾಗ್ತಾ ಇತ್ತು, ಬಟ್ ಅವನು ಹೇಳ್ತಾ ಇರಲಿಲ್ಲ, ತಿನ್ನಲಿಕ್ಕೆ ಏನಾದರೂ ಬೇಕು ಅಂತ ಮಾತ್ರ ಹೇಳ್ತಾ ಇದ್ದ. ಸೊ ಬೇರೆ ಏನೂ ಇರಲಿಲ್ಲ ಸ್ನ್ಯಾಕ್ಸ್ ಕೂಡ. ಸೊ ಬೆಳಿಗ್ಗೆದು ಇಡ್ಲಿ ಏನಿದೆ ಅದನ್ನು ನಾನಿಲ್ಲಿ ಬಿಸಿ ಮಾಡ್ತಾ ಇದ್ದೇನೆ. ಇಡ್ಲಿ ಮತ್ತು ಜೇನಲ್ಲಿ ಇಡ್ಲಿಯನ್ನು ಮುಳಗಿಸಿ ಕೊಡ್ತೇನೆ ಅಂತ. ನಾನಿಲ್ಲಿ ಮೊನ್ನೆ ಮಂಗಳೂರಿನ ಅಕ್ಕನ ಮನೆಗೆ ಹೋಗಿದ್ದೆ. ಸೊ ಅಲ್ಲಿಂದ ಬರುವಾಗ 2 ಬಳ್ಳಿಯಷ್ಟು ಮನಿ ಪ್ಲ್ಯಾಂಟನ್ನು ಕೀಳಿದುಕೊಂಡು ಬಂದಿದೆ. ಅದನ್ನು 2 ಕಡೆ ಡಿವೈಡ್ ಮಾಡಿ ನೀರಲ್ಲಿ ಹಾಕಿದ್ದೇನೆ. ಸೊ ಅದು ಕೂಡ ಚೆನ್ನಾಗಿ ಬರ್ತಾ ಉಂಟು. ಈಗ ಇಲ್ಲಿ ಇಡ್ಲಿ 3 ಇಡ್ಲಿ ಮತ್ತು ಸ್ವಲ್ಪ ಜೇನನ್ನು ಹಾಕಿ ತೊಗೊಂಡಿದ್ದೇನೆ. ತಿನ್ನಲಿಕ್ಕೇ ಬರೋದಿಲ್ಲ ನೋಡಿ, ಹೇಳಿದ್ದೇ ಕೇಳೋದಿಲ್ಲ ನೋಡಿ. ಇದೇ ರೀತಿಯಲ್ಲಿ ಕೋಲ್ ತಗೊಂಡ್ರೆ ಮಾತ್ರ ಎಲ್ಲ ಕೆಲಸ ನಡೆಯುವಂಥದ್ದು. ಕೋಲಿಗೆ ಮಾತ್ರ ಬೆಲೆ ಇರುವಂಥದ್ದು ಹೇಳಲಿಕ್ಕೆ ಹೋದರೆ. ಮತ್ತು ಎಲ್ಲರೂ ಹೇಳ್ತಾರೆ ಜೆಂಟಲ್ ಪೇರೆಂಟಿಂಗ್ ಮಾಡಬೇಕು ಅಂತ ಹೇಳಿ. ಇಂಡಿಯನ್ ಮಕ್ಕಳಿಗೆ ಅದು ಆಗ್ತದೆ ಅಂತ ನಾನು ಅಂದ್ಕೊಳ್ಳೋದಿಲ್ಲ. ಸೊ ಈಗ ಏನೆಲ್ಲ ಹೇಳಿ ಕರ್ಕೊಂಡು ಬಂದಿದ್ದೇನೆ. ನಾನು ಮೊಬೈಲೆಲ್ಲ ಕೊಟ್ಟು ಕೂತ್ಕೊಳಿಸೋದಿಲ್ಲ, ಯಾಕಂದರೆ ನನ್ನ ಹತ್ರ ಇರೋದೊಂದು ಮೊಬೈಲ್. ನಾನು ವೀಡಿಯೋ ಶೂಟ್ ಮಾಡೋದಾದರೆ ನನಗೆ ಬೇಕು. 2 ಮೊಬೈಲ್ ಇದ್ದರೆ ಆಗ್ಬೋದು. ಆದರೂ ಮತ್ತೆ ಮೊಬೈಲ್ ಕೊಡೋದಿಲ್ಲ ನಾನು. ಅಪರೂಪಕ್ಕೆ ಕಾರ್ಟೂನ್ ಹಾಕಿದರೆ ಟಿ ವಿಯಲ್ಲಿ ಅದು ಮಾತ್ರ. ಇಲ್ಲಾದರೆ ಹೀಗೇನೆ ಕೂತ್ಕೊಂಡು ಮಾತಾಡ್ತಾ ಏನಾದರೂ ಮಾಡ್ತಾ ಕೊಡುವಂಥದ್ದು. ಮೊಬೈಲ್ ಕೊಡೋದೇ ಇಲ್ಲ ಈಗ. ಸೊ ಈಗ ತಿಂದೆಲ್ಲ ಆಗಿದೆ, ಆಟ ಆಡ್ತಾ ಇದ್ದಾನೆ. ಇನ್ನು ಸ್ನಾನ ಮಾಡುವಂಥದ್ದು. ಈಗ ಮಗುವಿಗೆ ಸ್ನಾನ ಮಾಡಿಸಿ ಕರ್ಕೊಂಡು ಬಂದಿದ್ದೇನೆ. ಇವನಿಗೇನು ಫೀಡ್ ಮಾಡಿಸಿ ಮಲಗಿಸಬೇಕು. ಸೊ ಇದು ನನಗೆ ನಾಳೆ ಕೊಡಲಿಕ್ಕಿರುವಂತಹ ಕೇಕ್ 3 ಟೈರ್ ಇದು 3 ಸ್ಟೆಪ್ ಇದು ಉಜಿರೆಗೆ ಕೊಡಲಿಕ್ಕಿರುವಂಥದ್ದು. ಇಲ್ಲಿಂದ ಕಲೆಕ್ಟ್ ಮಾಡ್ತಾರಂತೆ. ತುಂಬ ಲಾಂಗ್ ಟ್ರಾವೆಲ್ ಮಾಡಲಿಕ್ಕಿರುವಂಥ ಒಂದು ಕೇಕ್ ಇದು. ಅದರ ಜೊತೆಗೆ 150 ಪೇಸ್ಟ್ರೀಸ್ ಕೂಡ ಹೇಳಿದರು. ಸೊ ಇಷ್ಟೆಲ್ಲ ಮಾಡಲಿಕ್ಕೆ ನನಗೆ ತುಂಬ ಕಷ್ಟ ಆಗಿದ್ದು. ಇಲ್ಲಾದರೆ ಸ್ವಲ್ಪನಾದರೂ ನನಗೆ ರೆಸ್ಟಿಂಗ್ ಟೈಮ್ ಸಿಗ್ತದೆ. ಬಟ್ ಇಷ್ಟೊಂದು ಆರ್ಡರ್ಸ್ ಎಲ್ಲ ಇರುವಾಗ ನನಗೆ ಆರ್ಡರ್ಸ್ ಬಿಡಲಿಕ್ಕೆ ಸಹ ಬೇಡ, ಯಾಕೆಂದರೆ ನನ್ನ ರೆಗ್ಯುಲರ್ ಕಸ್ಟಮರ್ಸ್ ಕೊಡುವಂಥದ್ದೇ ಈ ಆರ್ಡರ್ಸ್ ಎಲ್ಲ. ಸೊ ನೋಡಿ ಇಷ್ಟು ಬಾಕ್ಸಸ್ ಇತ್ತು ಕೊಡಲಿಕ್ಕೆ, ಕಾರಲ್ಲಿ ಫುಲ್ ಕೇಕ್ಸೇ. ಸೊ ಇಂಥ ಆರ್ಡರ್ ನನಗೆ ಅಪರೂಪಕ್ಕೆ ಬರುವಾಗ ನಾನು ಅದನ್ನು ಬಿಡೋದಿಲ್ಲ. ಕಷ್ಟ ಆದರೂ ಕೂಡ ಮಾಡ್ತೇನೆ, ಯಾಕೆಂದರೆ ಒಮ್ಮೆ ನಾವು ಕಸ್ಟಮರಿಗೆ ನೋ ಅಂತ ಹೇಳಿದರೆ ಅವರಿಗೆ ಕೂಡ ಅನಿಸ್ತದೆ ಇವರು ಯಾವಾಗಲೂ ಸಹ ನೋ ಅಂತ ಹೇಳ್ತಾರೆ ಹಾಗೆಲ್ಲ. ಸೊ ಕಸ್ಟಮರ್ ಯಾವತ್ತಿದ್ರೂ ನಮಗೆ ಬೇಕು ಅಲ್ವಾ. ಹಾಗಾಗಿ ನಾನು ಆದಷ್ಟು ಅವಾಯ್ಡ್ ಮಾಡಲಿಕ್ಕೆ ನೋಡ್ತೇನೆ. ಬಟ್ ಕೆಲವೊಮ್ಮೆ ಸರ್ಕಮ್ಸ್ಟೆನ್ಸಸ್ ಹಾಗೆ ಇರ್ತದೆ, ಆ ಟೈಮ್ನಲ್ಲಿ ಆಗೋದಿಲ್ಲ. ಸಿಯೋನ್ಗೆ ಜೋರು ನಿದ್ದೆ ಬರ್ತಾಯಿತ್ತು, ಹಾಗಾಗಿ ನಾನಿಲ್ಲಿ ಕರ್ಕೊಂಡು ಬಂದಿದ್ದೇನೆ. ಇಲ್ಲಾದರೆ ಅಲ್ಲಿದ್ದರೆ ಅವನಿಗೆ ಮಲಗಿ ಬಿಡ್ತಿದ್ದ. ಮತ್ತು ನೈಟ್ ಊಟ ಕೂಡ ಆಗಲಿಲ್ಲ ಅಲ್ಲ, 7 ಗಂಟೆಗೆ ಮಲಗಿದ್ರೆ ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದಿದ್ದೆ. ಸೊ ಅವ್ನು ನೋಡ್ತಾ ಕೂತ್ಕೊಂಡಿದ್ದಾನೆ. ಈಗ ಕೇಕ್ ಎಲ್ಲ ಆಗಿದೆ. ಸೊ ಅವನ ಜೊತೆ ಆಟ ಆಡ್ತಾ ಇದ್ದಾನೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗ್ತದೆ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ನನ್ನ ಚಾನಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.